ಈ ಇಡೀ ಕೋಟೆನ ಒಬ್ಬರೇ ಒಬ್ಬರು ಕಟ್ಟಿಸಿದ್ರು. ಅದಕ್ಕೂ ಕೂಡ ಒಂದು ಕತೆ ಇದೆ, ಅದನ್ನ ಹೇಳ್ತೀನಿ. ಈ ಕೋಟೆ ಮೇಲ್ಗಡೆ ಇರುವಂಥವ್ರನ್ನ ರಕ್ಷಣೆ ಮಾಡೋಕ್ಕೆ ಇಲ್ಲಿ ಮದ್ದಿನ ಮನೆಗಳಿರ್ತಾಯಿತ್ತು. ಇಲ್ಲಿ ಸುಮಾರು 3 ಲಕ್ಷ ಲೀಟರ್ ನೀರನ್ನು ಸಂಗ್ರಹಣೆ ಮಾಡ್ತಾಯಿದ್ರಂತೆ. ಯಾವುದೇ ಭಾಗದಲ್ಲಿ ಕೂಡ ಲಾಗ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾದರೂ ಕಸ ಕಾಣಿಸಿದ್ರೆ ಈ ರೀತಿಯಾಗಿ ಸ್ವಚ್ಛತೆ ಮಾಡ್ತೀವಿ. ನಮಸ್ತೆ ಕರ್ನಾಟಕ. ನಾವಿವತ್ತು ಹೋಗ್ತಾ ಇರುವಂಥ ಸ್ಥಳದ ಹೆಸರು ಗುಡಿಬಂಡೆ ಕೋಟೆ ಅಂತ. ಇದು ಗುಡಿಬಂಡೆ ಎನ್ನುವಂಥ ಒಂದು ಹಳ್ಳಿಯಲ್ಲಿ ಬರ್ತಕ್ಕಂಥ ಒಂದು ಕೋಟೆ ಆಗಿದೆ. ಬನ್ನಿ ಹಾಗಾದರೆ ಈ ಒಂದು ಗುಡಿಬಂಡೆ ಕೋಟೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಒಂದು ಗುಡಿಬಂಡೆ ಕೋಟೆಗೆ ಹೋಗಬೇಕಾದ್ರೆ ಬೆಳಗ್ಗೆ ಬರಬೇಕು. ಒಂದು 5 ಗಂಟೆ 6 ಗಂಟೆಗೆ ಬಂದರೆ ತುಂಬ ಒಳ್ಳೆ ವಾತಾವರಣ ಇರುತ್ತೆ, ತಂಪು ಕೂಡ ಇರುತ್ತೆ, ನಿಮಗೆ ಆಯಾಸ ಕೂಡ ಆಗೋದಿಲ್ಲ. ಆದರೆ ನಮ್ಮದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಹೋಗ್ತಾ ಇರುವಂಥ ಟೈಮ್ ಬಂದುಬಿಟ್ಟು ಇವಾಗ 10 ಗಂಟೆ ಆಗಿದೆ ಬೆಳಗ್ಗೆ. ಸೊ ನೋಡ್ತಾ ಇರ್ಬೋದು, ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ ದೂರದಲ್ಲಿ, ಅದು ಗುಡಿಬಂಡೆ ಕೋಟೆ. ನೋಡಿ ಈ ರೀತಿ ಇರುತ್ತೆ. ನಾವೀಗ ಅಲ್ಲಿ ಹೋಗಬೇಕಾಗುತ್ತೆ. ಬನ್ನಿ ಹಾಗಾದರೆ ಮೇಲೆ ಹೋಗ್ತಾ ಇದರ ಇತಿಹಾಸ ತಿಳ್ಕೊಳ್ಳೋಣ. ಇದರ ಇತಿಹಾಸವನ್ನು ನೋಡೋದಾದರೆ ಇಲ್ಲಿ ಗುಡಿಬಂಡೆ ಅಂತ ಹೆಸರು ಯಾಕೆ ಬಂತು ಈ ಒಂದು ಕೋಟೆಗೆ ಅಂತಂದರೆ, ಈ ಒಂದು ಬಂಡೆಗಳ ನಡುವಲ್ಲಿ ಈ ಒಂದು ಗುಡಿ ಬರುತ್ತೆ, ದೇವಸ್ಥಾನ ಬರುತ್ತೆ. ಆದ್ದರಿಂದ ಇದನ್ನ ಗುಡಿಬಂಡೆ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಈ ರೀತಿಯಾಗಿರುತ್ತೆ. ಈ ಒಂದು ಗುಡಿಬಂಡೆ ಹತ್ತೋದಕ್ಕೆ ಇಲ್ಲಿ ಗೌರ್ಮೆಂಟ್ ಅವರು 400 ಮೆಟ್ಟಲುಗಳನ್ನು ಕಟ್ಟಿಸಿದ್ದಾರೆ. ಮೊದಲು ನೀವೇನು ನೋಡಿದ್ರಿ, ಮೇಲೆ ಬರ್ತಾ ನಮಗೆ 400 ಮೆಟ್ಟಲು ಸಿಕ್ತು. ಸೊ ಇದು ಒಂದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ಈ ಒಂದು ದ್ವಾರದ ಮೂಲಕ ನಾವು ಒಳಗಡೆ ಹೋದಾಗ ನಮಗೆ ಇಲ್ಲಿ ಯಾವುದೇ ರೀತಿಯ ಮೆಟ್ಟಲುಗಳು ಸಿಗೋದಿಲ್ಲ. ಯಾಕಂದರೆ ಅದು 400 ಮೆಟ್ಟಲುಗಳನ್ನು ಹತ್ಕೊಂಡು ಬಂದ ಮೇಲೆ ನಮಗೆ ಇಲ್ಲಿ ಮಣ್ಣಿನಿಂದ ಕೂಡಿರ್ತಕ್ಕಂಥ ದಾರಿ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ, ಒಂದು ಬೆಟ್ಟ ಹತ್ತಬೇಕಾದ್ರೆ ಯಾವ ರೀತಿ ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ದಾರಿ ಇರುತ್ತೋ ಆ ರೀತಿ ದಾರಿ ನಮಗೆ ಸಿಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಹಳೆಯ ದೇವಸ್ಥಾನ ಇದೆ. ಸೊ ಇನ್ನೊಂದು 2-3 ವರ್ಷದಲ್ಲಿ ಇದು ಬಿದ್ದೋಗುತ್ತೆ. ನಮ್ಗೆ ಯಾವುದೇ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಸರಿ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಅಷ್ಟು ಮೇಲ್ಗಡೆ ಕೂಡ ನಾವು ಕೋಟೆಯನ್ನು ಕಾಣಸಿಗ್ಬೋದಾಗಿದೆ. ನೀವು ನೋಡ್ತಾ ಇರ್ಬೋದು ಇಷ್ಟು ಬಂಡೆಗಳು ಕಲ್ಲಿನಿಂದ ಇರ್ತಕ್ಕಂಥ ಈ ಒಂದು ಕೋಟೆಯನ್ನೇ ನಾವು ಗುಡಿಬಂಡೆ ಕೋಟೆ ಅಂತ ಕರಿತೀವಿ. ನಿಮ್ಗೆ ಗೊತ್ತಾಗಿರುತ್ತೆ ಯಾಕೆ ನಾವು ಇದನ್ನ ಗುಡಿಬಂಡೆ ಕೋಟೆ ಅಂತ ಕರಿತಾ ಇದ್ದೀವಿ ಅಂತ. ಸೊ ನಾನು ಹೇಳಿದಾಗೆ ನೀವು ಒಳಗಡೆ ಆ ದ್ವಾರದ ಮೂಲಕ ಒಳಗಡೆ ಬಂದಾಗ ನಿಮಗೆ ಬರೀ ಮಣ್ಣಿನಿಂದ ಕೂಡಿರ್ತಕ್ಕಂಥ ದಾರಿ ಸಿಗುತ್ತೆ. ಈ ಒಂದು ದಾರಿಯನ್ನು ನೀವು ಹಿಂಬಾಲಿಸ್ಕೊಂಡು ಹೋದರೆ ನಿಮಗೆ ಸಿಗುವಂಥದ್ದೇ ಮೇಲ್ಗಡೆ ಇರುವಂಥ ಒಂದು ಸುಂದರವಾದ ದೃಶ್ಯ ಇರುತ್ತೆ. ಇದು ಗುಡಿಬಂಡೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಹಳ್ಳಿನ ನಾವು ಗುಡಿಬಂಡೆ ಅಂತ ಕರಿತೀವಿ. ಅಲ್ಲಿ ದೂರದಲ್ಲಿ ಕಾಣ್ತಕ್ಕಂಥ ಒಂದು ಕೆರೆಯನ್ನು ಭೈರಸಾಗರ ಅಂತ ಕರಿತೀವಿ. ಯಾಕೆ ಭೈರಸಾಗರ ಅಂತ ಕರಿತೀವಿ ಅಂತಂದರೆ, ಈ ಒಂದು ಕೋಟೆಯನ್ನು ಕಟ್ಟಿದವರು ಬೈರೇಗೌಡ ಅನ್ನುವಂತಹ ಒಬ್ಬರು ವ್ಯಕ್ತಿಯಾಗಿರ್ತಾರೆ. ಬೈರೇಗೌಡರ ಬಗ್ಗೆ ಹೇಳಬೇಕಾದ್ರೆ ಅವರು ರಾಬಿನ್ ಹುಡ್ ಅಂತ ನಾವು ಅವ್ರನ್ನ ಕರಿಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ರಾಬಿನ್ ಹುಡ್ ಏನು ಮಾಡ್ತಾಯಿದ್ದೆ ಅಂತಂದರೆ, ಧನಿಕರು ಅಂತ ಏನು ಕರಿತೀವಿ, ರಿಚ್ ಪೀಪಲ್ ಏನಿರ್ತಾಯಿದ್ರು ಅವರನ್ನು ಲೂಟಿ ಮಾಡಿ ಅವರಿಂದ ಬರ್ತಕ್ಕಂಥ ಒಂದು ಹಣ ಏನಿರುತ್ತೆ, ಅವರಿಂದ ಕದ್ದಿರುವಂಥ ಹಣ ಏನಿರುತ್ತೆ ಅದರಿಂದ ಬಡವರಿಗೆ ಕೊಡ್ತಿದ್ದ, ಬಡವರನ್ನು ಉದ್ಧಾರ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬೈರೇಗೌಡರು ಕೂಡ ಅದನ್ನೇ ಪಾಲಿಸಿದ್ರು. ಶ್ರೀಮಂತ ವ್ಯಕ್ತಿಗಳ ಹತ್ರ ಸಿಗ್ತಾ ಇರುವಂಥ ಹಣ, ಒಡವೆ, ವಸ್ತ್ರ ಏನೇ ಇರ್ಬೋದು ಅದನ್ನೆಲ್ಲ ತೆಗೆದುಕೊಂಡು ಬಂದು ಬಡವರಿಗೆ ಕೊಡ್ತಾಯಿದ್ರು, ಬಡವರನ್ನು ಸುಧಾರಿಸ್ತಾ ಇದ್ರು ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ನಾವೀಗ ಬರ್ತಾ ಇರೋದು 2ನೇ ದ್ವಾರಕ್ಕೆ. ಸೊ ಮೊದಲೇ ನೀವು 1ನೇ ದ್ವಾರ ನೋಡಿದ್ರಿ. ಸೊ ಇದು ಸೆಕೆಂಡ್ ಎಂಟ್ರೆನ್ಸ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಿನ್ಯಾಸಗಳನ್ನು ಮಾಡಿದ್ದಾರೆ ಈ ಒಂದು ಎಂಟ್ರೆನ್ಸ್ಗೆ. ಅಂದರೆ ನಾವು ಇವತ್ತು ಮನೆಗಳಿಗೆ ಏನೇನೋ ಮಾಡ್ತೀವಿ, ಒಂದು ಸ್ವಲ್ಪ ಡಿಸೈನ್ ಇರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಶತಮಾನಗಳ ಹಿಂದೆ ಕಟ್ಟಿದಂತಹ ಒಂದು ಕೋಟೆಯಲ್ಲಿ ಈ ರೀತಿಯಾದ ಚೆನ್ನಾಗಿ ಆರ್ಟಿಸ್ಟ್ ವರ್ಕ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಯಾಕಂದರೆ ಇದು ಇವತ್ತು ನಿನ್ನೆದಲ್ಲ, ಶತಮಾನಗಳ ಹಿಂದೆ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಹಂಪಿ ಸೀರೀಸ್ ವಿಡಿಯೋದಲ್ಲಿ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದೆ, ಸೀಕ್ರೆಟ್ ಪ್ಲೇಸ್, ಸೀಕ್ರೆಟ್ ಗ್ರೌಂಡ್ ಅಂತೇಳಿ. ಇದೇ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಕೂಡ. ಏನಾದರೂ ಈಗ ಇಬ್ಬರು ರಾಜರು ಇರ್ತಾಯಿದ್ರು ಅಥವಾ ಮಂತ್ರಿಗಳು ಇರ್ತಾಯಿದ್ರು, ಏನಾದರೂ ರಾಜ್ಯದ ಬಗ್ಗೆ, ಒಂದು ಯುದ್ಧದ ಬಗ್ಗೆ ಮಾತಾಡಬೇಕಾದ್ರೆ ಸೀಕ್ರೆಟಾಗಿ ಮಾತಾಡಬೇಕಾಗಿರುತ್ತೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಆ ರೀತಿ ಒಂದು ಜಾಗ ಇರೋ ಥರ ಇದೆ ಇದು. ಆದರೆ ಇದ್ರ ಮುಂದಕ್ಕೆ ಹೋಗಿ ನೋಡಿದರೆ ಅಲ್ಲಿ ನಮಗೆ ಕಾಣಿಸೋದೇನು ಅಂತಂದರೆ, ಈ ಒಂದು ಕೋಟೆಗೆ ಯಾರಾದರೂ ಯುದ್ಧ ಮಾಡೋಕ್ಕೆ ಬರ್ತಾಯಿದ್ರೆ, ವಿರೋಧಿಗಳು ಬರ್ತಾಯಿದ್ರೆ ಅವರನ್ನು ಇಲ್ಲಿಂದಾನೇ ನೋಡ್ಬೋದಾಗಿತ್ತು. ಇದರಿಂದ ಮದ್ದಿನ ಮನೆಯಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಅಲ್ಲಿ ನಮ್ಮ ವಿರೋಧಿಗಳು ಬರ್ತಾಯಿದ್ದಾರೆ ಅಂತ ನಾವು ಸನ್ನೆಗಳನ್ನು ಕೊಡ್ಬೋದಾಗಿತ್ತು. ಆ ರೀತಿಯಾದ ಜಾಗ ಇದು ಅಂತ. ಈ ಕೋಟೆಯಲ್ಲಿ ಈಗ ಬರಬೇಕಾದ್ರೆ ಏನು ಗಮನಿಸಿದೆ ಅಂತಂದರೆ, ಇಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡೋದಿಲ್ಲ. ಎಲ್ಲಿ ಬೇಕಲ್ಲಿ ಕಸ ಇದೆ, ತುಂಬಾ ಕಸ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿರುವಂಥ ಕಸನ ನಾವು ತೆಗೆದಾಕೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಎಷ್ಟೋ ಕಡೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಿದ್ದೀವಿ. ಇಲ್ಲೂ ಕೂಡ ಸ್ವಚ್ಛತೆಯನ್ನು ಮಾಡ್ತೀನಿ. ಆದಷ್ಟು ಇಲ್ಲಿರುವಂಥ ಪ್ಲಾಸ್ಟಿಕ್ಗಳೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.
ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ನಾವು 3ನೇ ಎಂಟ್ರೆನ್ಸ್ಗೂ ಕೂಡ ಬಂದಿದ್ವಿ. ನೀವು ಮೊದಲೇ ಎಂಟ್ರೆನ್ಸ್ ನೋಡಿದ್ರಿ, 2ನೇ ಎಂಟ್ರೆನ್ಸ್ ನೋಡಿದ್ರಿ, ಇಲ್ಲಿ ಬರ್ತಾ ಇರೋದು 3ನೇ ಒಂದು ದ್ವಾರ ಆಗಿರುತ್ತೆ. ನಾವು ನೋಡ್ತಾ ಇರ್ಬೋದು, ನಾವು 3ನೇ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲಿಂದ ನಮಗೆ ಡೈರೆಕ್ಟಾಗಿ ಒಂದು ಗುಡಿಬಂಡೆ ಫೋರ್ಟ್ನ ಪೂರ್ತಿ ಮೇಲಿನ ಒಂದು ಪ್ರದೇಶವನ್ನು ತಲುಪ್ತೀವಿ. ನೀವು ನೋಡ್ತಾ ಇರ್ಬೋದು, ಇದು 3ನೇ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಒಂದು ವಿನ್ಯಾಸವನ್ನು ನೋಡ್ತಾ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಈ ಒಂದು ಗುಡಿ ಬಂಡೆಗೆ ನಾವು ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಗುಡಿ ಬಂಡೆ. ಇಲ್ಲಿ 4ನೇ ಶತಮಾನದಿಂದಲೂ ಕೂಡ ಈ ಒಂದು ಗುಡಿ ಬಂಡೆಗೆ ಒಂದು ಲಿಂಕ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರ ಅರಸರು ಇರ್ಬೋದು, ಚೋಳರು ಇರ್ಬೋದು, ಪಾಳೆಗಾರರು ಇರ್ಬೋದು, ಇನ್ನೂ ಅನೇಕ ಮನೆತನಗಳಿರ್ಬೋದು, ಅನೇಕ ರಾಜರು ಇರ್ಬೋದು, ಅರಸರು ಇರ್ಬೋದು, ಇಲ್ಲಿ ಆಳ್ವಿಕೆ ಮಾಡಿ ಹೋಗಿದ್ದಾರೆ ಅಂತ ಕೂಡ ನಾವು ಇವತ್ತಿನ ದಿವಸದಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೊನೆಗೆ ಪಾಳೆಗಾರರು ಕಟ್ಟಿಸಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ಅಷ್ಟೊಂದು ಟ್ರೆಕ್ ಮಾಡಿದ ಮೇಲೆ ನಮಗೆ ಈ ರೀತಿ ಮೆಟ್ಲುಗಳು ಕಾಣಕ್ಕೆ ಸಿಗುತ್ತೆ. ಈ ಒಂದು ಕೋಟೆಗೆ ಯಾವ ರೀತಿಯಾಗಿ ಒಂದು ಸುರಕ್ಷಿತವಾಗಿ ಇತ್ತು ಅಂತಂದರೆ, ಎಷ್ಟು ಸೇಫ್ ಇತ್ತು ಅಂತಂದರೆ, ಇಲ್ಲಿ ಈ ರೀತಿಯಾಗಿ ನಮಗೆ ಮದ್ದಿನ ಮನೆಗಳು ಸಿಗುತ್ತೆ. ಇಲ್ಲಿ ಒಂದೇ ಒಂದು ಮದ್ದಿನ ಮನೆ ಇಲ್ಲ, ಸುತ್ತಮುತ್ತ 6ಕ್ಕೂ ಹೆಚ್ಚಿನ ಮದ್ದಿನ ಮನೆಗಳಿದೆ. ಅಂದರೆ ಯಾವುದೇ ದಿಕ್ಕಲ್ಲಿ ವಿರೋಧಿಗಳು ಬಂದರೂ ಕೂಡ ಅವ್ರನ್ನ ಒಂದು ಸಾವು ಅವ್ರನ್ನ ಕಾಡ್ತಾ ಇತ್ತು. ಆ ರೀತಿಯಾಗಿ ಇಲ್ಲಿ ಒಂದು ಸುರಕ್ಷಿತ ಇತ್ತು ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗೆ ಇಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿರ್ತಕ್ಕಂಥ ರೀತಿಯನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ತುಂಬ ಅಚ್ಚುಕಟ್ಟಾಗಿ ನೋಡಿದರೆ ಖುಷಿ ಅನಿಸ್ಬೇಕು ಮನಸ್ಸಿಗೆ, ಆ ರೀತಿಯಲ್ಲಿ ಒಂದು ಕೋಟೆಯನ್ನು ಕಟ್ಟಿದ್ದಾರೆ. ಹಾಗೂ ಇಲ್ಲಿ ನಮಗೆ ಮೆಟ್ಲು ಕೂಡ ಸಿಗುತ್ತೆ ಒಂದು ಕೋಟೆಯನ್ನು ಹತ್ಕೊಂಡು ಹೋಗೋಕ್ಕೆ. ದಯವಿಟ್ಟು ಒಂದು ಕೋಟೆಗೆ ನೀವೇನಾದರೂ ಬರ್ತಾ ಇದ್ದರೆ, ಇನ್ ಕೇಸ್ ಲೇಟಾಗಿ ಬರ್ತಾ ಇದ್ದರೆ, ದಯವಿಟ್ಟು 1-2 ವಾಟರ್ ಬಾಟ್ಲನ್ನು, ಅಥವಾ ನಿಮಗೆ ತುಂಬ ಹಸಿವಾಗ್ತಿತ್ತು ಅಂತಂದರೆ ಏನಾದರೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸನ್ನು ತೊಗೊಂಬನ್ನಿ. ಆಮೇಲೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಎಲ್ಲ ತಿಂದಾದ್ಮೇಲೆ ಕುಡ್ದಾದ್ಮೇಲೆ ಯಾವುದೇ ರೀತಿ ಬಾಟಲ್ಸ್ ಇರ್ಬೋದು, ಚಿಪ್ಸ್ ಪ್ಯಾಕೆಟ್ಸ್ ಇರ್ಬೋದು, ಅದು ಕವರ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಒಂದು ಬ್ಯಾಗಲ್ಲಿ ತೊಗೊಂಡೋಗಿ ಹೊರಗಡೆ ಇರುವಂಥ ಡಸ್ಟ್ಬಿನಲ್ಲಿ ಹಾಕೋಣ. ಯಾಕಂದರೆ ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ, ಜನ ಬರ್ತಾರೆ, ಎಲ್ಲ ವಾಟರ್ ಬಾಟಲ್ಸ್ ಇರ್ಬೋದು, ಚಿಪ್ಸ್ ಇರ್ಬೋದು, ಎಲ್ಲ ತಿಂತಾರೆ, ಇಲ್ಲೇ ಎಸ್ಬಿಟ್ಟು ಹೋಗ್ತಾರೆ. ಇದೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಬೇರೆ ಒಂದು ಪ್ಲೇಸಸ್ಸಿಂದ ಈ ಒಂದು ಜಾಗಕ್ಕೆ ಬರೋರಿಗೆ ತುಂಬ ಖುಷಿ ಅನಿಸ್ಬೇಕು ಬಂದಾಗ. ಅದನ್ನು ಬಿಟ್ಟು ಏನಪ್ಪ ಎಲ್ಲ ಕಸ ಇಲ್ಲ ಹಾಕಿದ್ದಾರೆ ಅಂತ ಫೀಲ್ ಆಗಬಾರ್ದು. ನಾವೀಗ ಗುಡಿ ಬಂಡೆ ಪೂರ್ತಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕಾಣಿಸುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದಾಗ ಇಲ್ಲಿ ಮಳೆ ನೀರನ್ನು ಸಂಗ್ರಹಿಸ್ತಿದ್ರು ಅಂತ ಒಂದು ಇನ್ಫಾರ್ಮೇಷನ್ ಹೇಳಿದ್ದೆ. ಅದೇ ಒಂದು ಮಳೆ ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಪ್ರದೇಶ ಏನಿದೆ ಈ ಒಂದು ಗುಡಿ ಬಂಡೆ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಬಲಗಡೆಗೆ ನೋಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಜಾಗ ಸಿಗುತ್ತೆ. ಯಾವುದೇ ರೀತಿಯ ಮಳೆ ಬಂದರೂ ಕೂಡ ಮಳೆ ಬಂದಂಥ ಎಲ್ಲ ನೀರನ್ನು ಇಲ್ಲಿ ಶೇಖರಣೆ ಮಾಡ್ತಾಯಿದ್ರು. ಸೊ ಈ ಒಂದು ಗುಡಿ ಬಂಡೆಯಲ್ಲಿ ಸರಿಸುಮಾರು 3 ಲಕ್ಷ ಲೀಟರ್ಗಳಷ್ಟು ನೀರನ್ನು ಶೇಖರಿಸಿ ಇಡ್ತಾಯಿದ್ರು. ಅದು ಬರೀ ಮಳೆಯಿಂದ ಬಂದಂಥ ನೀರು ಅಂತಂದರೆ ನಿಜಕ್ಕೂ ಕೂಡ ಅದ್ಭುತ ಆಗುತ್ತೆ. ಆ ಒಂದು ಕಾಲದಲ್ಲಿನೇ ಈ ರೀತಿಯಾಗಿ ಟೆಕ್ನಾಲಜಿಕಲ್ ಇಂಜಿನಿಯರಿಂಗ್ ವರ್ಕ್ ಮಾಡಿದರು ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಈ ಕೋಟೆ ಮೇಲ್ಭಾಗದಲ್ಲಿ ನಮಗೆ ಈ ಥರ ಒಂದು ರೂಮ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಹಳೆಯದಾದ ಒಂದು ರೂಮ್ ಇದು. ಇದರಲ್ಲಿ ನಾವು 2 ಭಾಗಗಳನ್ನು ನೋಡ್ಬೋದು. ಇದು ಈಗ ನೀವು ನೋಡ್ತಾ ಇರೋದು ಮೊದಲನೇ ಭಾಗ ಆಗಿರುತ್ತೆ. ಸೊ ಇದರ ನಂತರ ನಮಗೆ ಒಳಗಡೆ ಹೋದರೆ ಅಲ್ಲಿ 2ನೇ ಭಾಗ ಸಿಗುತ್ತೆ. ಸೊ ಈ ರೂಮ್ಗಳನ್ನು ಈಗಿನ ಜನರು ಯಾವ ರೀತಿ ಬಳಸ್ಕೊತಿದ್ದಾರೆ ಅಂತಂದರೆ, ಇಲ್ಲಿ ಎಲ್ಲ ನಾವು ಚೆಕ್ ಮಾಡಿದ ಮೇಲೆ ನಮಗೆ ಗೊತ್ತಾಯಿತು, ತುಂಬ ಡ್ರಿಂಕ್ಸ್ ಮಾಡ್ತಾರೆ ಈ ಒಂದು ರೂಮ್ದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಸ ತುಂಬಿದೆ ಅಂತಂದರೆ, ಸೊ ಇಲ್ಲಿ ಕುಡಿತಾರೆ, ಕುಡಿದ್ಮೇಲೆ ಎಲ್ಲ ಒಂದು ಬಾಟಲ್ಗಳಿರ್ಬೋದು ಇಲ್ಲೇ ಎಸೆದ್ಬಿಟ್ಟು ಹೋಗ್ತಾರೆ. ಅಂದರೆ ಇಲ್ಲಿ ಒಂದು ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಸೊ ಒಂದು ದೊಡ್ಡ ಜನಗಳು ಕಟ್ಟಿರ್ತಕ್ಕಂಥ ಒಂದು ಜಾಗ ಇದು, ಪ್ರೇಕ್ಷಣೀಯ ಸ್ಥಳ ಅಂತ ಕೂಡ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡದೆ ಎಲ್ಲ ಕಸಗಳನ್ನು ಇಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲಿರುವಂಥ ಒಂದು ರೂಮ್ನ ಸ್ವಚ್ಛ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಾವು ಈ ಒಂದು ಕಸಗಳನ್ನು ನೋಡಿದ ಮೇಲೆ ಕ್ಲೀನ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇಲ್ಲಿ ಕ್ಲೀನ್ ಮಾಡಬೇಕು ಅಂತೇಳಿ ಈ ಒಂದು ರೂಮ್ನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪ್ಲಾಸ್ಟಿಕ್ಗಳನ್ನು ಇರ್ಬೋದು, ಹಾಗೂ ಎಲ್ಲ ರೀತಿಯ ತ್ಯಾಜ್ಯಗಳನ್ನು ಒಂದು ಕಡೆ ಇಟ್ಬಿಟ್ಟು ಎಲ್ಲವನ್ನು ಕ್ಲೀನ್ ಮಾಡಿದ್ವಿ. ಇದಾದಮೇಲೆ ಹೊರಗಡೆ ಕೂಡ ಒಂದು ಪ್ರದೇಶ ಇದೆ. ಸೊ ಅಲ್ಲಿ ಕೂಡ ಅನೇಕ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ, ಪ್ಲಾಸ್ಟಿಕ್ ಬ್ಯಾಗ್ಗಳಾಗಲಿ, ಇನ್ನೂ ಅನೇಕ ಕಸಗಳು ಕೂಡ ನಮಗೆ ಇಲ್ಲಿ ಕಾಣಸಿಕ್ತು. ಅದನ್ನೆಲ್ಲ ನಾವು ಒಂದು ಕಡೆ ಒಂದು ಬ್ಯಾಗಲ್ಲಿ ಶೇಖರಣೆ ಮಾಡಿ ಕೆಳಗಡೆ ಕೊಡ್ತೀವಿ. ಸೊ ಅದನ್ನು ಅವರು ಬೇರೆ ಕಡೆ ಯಾವ ರೀತಿ ಡಂಪ್ ಯಾರ್ಡ್ಗಳಿರುತ್ತೆ ಅಲ್ಲಿ ಹೋಗಿ ಹಾಕ್ತೀವಿ ಅಂತ ಹೇಳಿದರು. ಅವರು ಕೂಡ ನಮಗೆ ಥ್ಯಾಂಕ್ಸನ್ನು ಹೇಳಿದರು ಇಲ್ಲಿ ಬಂದು ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದಕ್ಕೆ. ನಾವು ಕೇಳಿದಾಗ ಇಲ್ಲಿ ಯಾರಾದರೂ ಗ್ರೂಪ್ಗಳಿರುತ್ತೆ, ಈ ಕೆಲವೊಂದು ಗ್ರೂಪ್ಗಳಿರುತ್ತೆ, ಅವರೆಲ್ಲ ಬಂದಾಗ ಅವ್ರ ಕೈಲಿ ಆದಷ್ಟು ಸ್ವಚ್ಛತೆಯನ್ನು ಮಾಡಿ ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಇಲ್ಲಿರುವಂಥ ಒಂದು ಜನ ಇರ್ಬೋದು ಹೇಳ್ತಾಯಿದ್ರು. ಆದರೆ ನಮ್ಮ ಗೌರ್ಮೆಂಟ್ ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ನಮಗೆ ಈಗ ಒಂದು ಕ್ವಶನ್ ಬರುತ್ತೆ. ಯಾಕಂದರೆ ಇಲ್ಲಿ ಯಾರೂ ಸಿಬ್ಬಂದಿಗಳಿಲ್ಲ, ಏನಾಗ್ತಾ ಇದೆ ಏನಿಲ್ಲ ಅಂತ ಕೇಳೋಕ್ಕೆ ಯಾರೂ ಕೂಡ ಇಲ್ಲ. ಇಲ್ಲಿ ತುಂಬ
ಕೇರ್ಲೆಸ್ ಪ್ಲೇಸ್ ಆಗಿದೆ. ನೀವು ಇಷ್ಟೊತ್ತು ನೋಡ್ತಿರ್ಬೋದು, ನಾನು ಆಗಾಗ ಬಂದು ತೋರಿಸ್ತಾ ಇದ್ದೆ, ಅದೆಲ್ಲ ಡ್ರಿಂಕ್ಸ್ ಬಾಟಲ್ ಇರುತ್ತೆ. ಸೊ ಇದೊಂದು ಒಳ್ಳೆಯ ಸ್ಥಳ ಆಗಿದ್ದರೂ ಕೂಡ ಇಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೊ ಹೊರಗಡೆ ಜಾಗ ಇಷ್ಟೊಂದು ಕಸ ಇದೆ ಇಲ್ಲಿ ಅಂತಂದರೆ ನಿಜಕ್ಕೂ ನಿಮಗೆ ನಂಬೋದಕ್ಕಾಗೋದಿಲ್ಲ. ಸೊ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ಕಸವನ್ನು ನಾವು ಕ್ಲೀನ್ ಮಾಡಿ ಕೆಳಗಡೆ ಗ್ರಾಮ ಪಂಚಾಯತಿ ಅವ್ರಿಗೆ ಒಪ್ಪಿಸಿ ನಾವು ಮತ್ತೆ ಮುಂದೆ ಹೋದ್ವಿ. ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತಂದರೆ, ಬಟ್ಟೆ ತೆಗೆದು ಕಡಿಮೆ ಬಟ್ಟೆಯಲ್ಲಿ ಏನಾದರೂ ಯಾರಾದರೂ ಬಂದರೆ ಅವ್ರಿಗೆ ಹೆಚ್ಚು ಲೈಕ್ಸ್ ಬರುತ್ತೆ, ಸಬ್ಸ್ಕ್ರೈಬ್ ಬರುತ್ತೆ, ತುಂಬ ಚೆನ್ನಾಗಿ ಬೆಳೆದ್ಬಿಡ್ತಾರೆ. ಆದರೆ ಒಂದು ಪರಿಸರವನ್ನು ಉಳಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡೋರು ತುಂಬ ಜನ ಇದ್ದಾರೆ ಒಂದು ಸೊಸೈಟಿಯಲ್ಲಿ. ಅವ್ರಿಗೇನೂ ಸಿಗೋದಿಲ್ಲ. ಅಟ್ಲೀಸ್ಟ್ ನಮಗೇನು ಬೇಕಾಗಿಲ್ಲ, ಜಸ್ಟ್ ಒಂದು ನಿಮ್ಮ ಸಪೋರ್ಟ್ ಬೇಕಷ್ಟೇ. ಈ ಸಪೋರ್ಟ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ನಮಗೆ ಎಷ್ಟೋ ಅನುಕೂಲ ಆಗುತ್ತೆ, ಒಂದು ಮೋಟಿವೇಶನ್ ಬರುತ್ತೆ ಈ ಥರ ಕೆಲಸ ಮಾಡೋದಕ್ಕೆ. ಈ ಒಂದು ಗುಡಿ ಬಂಡೆಯ ತುದಿಯಲ್ಲಿ ನಿಂತ್ಕೊಂಡು ನೀವೇನಾದರೂ ಒಂದು ಸೀನ್ರಿ ಬೇಕು ಅಂತ ನೋಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ಇದು ತುಂಬ ಬಿಸಿಲಾಗಿರೋದ್ರಿಂದ ನಿಮಗೆ ಬಿಸಿಲಿದ್ದರೂ ಕೂಡ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ನೀವೇನಾದರೂ ಟ್ರೆಕ್ಕಿಂಗ್ ಟೈಮಲ್ಲಿ ಅಂದರೆ ಪೀಕ್ ಮೂಮೆಂಟ್ ಏನಿರುತ್ತೆ 4:30 6:30 ಇಲ್ಲ 7 ಒಳಗೆ ಏನಾದರೂ ಬಂದರೆ, ಸೊ ಆ ಒಂದು ಆರೆಂಜ್ ಕಲರ್ಡ್ ಸ್ಕೈ ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ಮದ್ದಿನ ಮನೆ ಅಂತ ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಯಾವುದೇ ರೀತಿಯ ವಿರೋಧಿಗಳಾಗಿರ್ಬೋದು, ಬೇರೆ ರಾಜ್ಯದವರು ಇರ್ಬೋದು, ಯುದ್ಧ ಮಾಡೋಕ್ಕೆ ಬಂದರೆ ಸೊ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಸೈನಿಕರು ಅವ್ರನ್ನ ಮಟ್ಟ ಹಾಕ್ತಾಯಿದ್ರು, ಸಾಯಿಸ್ತಾಯಿದ್ರು ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕೋಟೆಗಾದರೂ ಭದ್ರತೆ ಬೇಕಾಗಿರುತ್ತೆ, ಸೆಕ್ಯೂರಿಟಿ ಬೇಕಾಗಿರುತ್ತೆ. ಅದಕ್ಕೆ ಈ ಒಂದು ಮನೆಗಳು ಬೇಕಾಗುತ್ತೆ. ಮದ್ದಿನ ಮನೆಗಳಲ್ಲಿ ಸೈನಿಕರು ಇರ್ತಾರೆ, ಹಾಗೂ ಎಷ್ಟೋ ರೀತಿಯ ಬಂದೂಕುಗಳಿರ್ಬೋದು, ಗುಂಡುಗಳಿರ್ಬೋದು, ಅವನ್ನ ಶೇಖರಣೆ ಮಾಡ್ತಾರೆ, ಅಂದರೆ ಸ್ಟೋರ್ ಮಾಡಿರ್ತಾರೆ. ಯಾವುದೇ ರೀತಿಯ ಕ್ವಿಕ್ ಆಗಿ ಒಂದು ಯುದ್ಧವನ್ನು ಹೊರಡಿಸಿದಾಗ ಅಲ್ಲಿ ರಕ್ಷಣೆಗೆ ನಿಲ್ಲಬೇಕಾದ್ರೆ ಅಲ್ಲಿನ ಒಂದು ಬಂದೂಕುಗಳನ್ನು ಆ ಒಂದು ಮದ್ದಿನ ಮನೆಗಳಲ್ಲಿ ರೆಡಿಯಾಗಿ ಇಟ್ಕೊಂಡು ಯುದ್ಧ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಮದ್ದಿನ ಮನೆಗಳನ್ನು ನಾವು ಪ್ರತಿಯೊಂದು ಕೋಟೆಗಳಲ್ಲಿ, ಆ ಒಂದು ಕಾಲದಲ್ಲಿ ಇರತಕ್ಕಂಥ ಅರಮನೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಒಂದು ಗರುಡಗಂಬ ಅಂತ ಏನು ಕರಿತೀವಿ, ಅದ್ರ ಮೇಲೆ ಬೇಡರ ಕಣ್ಣಪ್ಪರ ಒಂದು ಕೆತ್ತನೆ ಕೂಡ ಇದೆ. ಸೊ ನೀವೇನಾದರೂ ಬಂದರೆ ನೀವು ಹತ್ತಿರದಿಂದ ನೋಡ್ಬೋದಾಗುತ್ತೆ. ಸೊ ನಮಗೆ ತುಂಬ ಬಿಸಿಲಾಗಿತ್ತು, ಅಷ್ಟೊಂದು ಹಸಿವಾಗಿತ್ತು ಅಂತೇಳಿ ನಾವು ಈ ಒಂದು ಜಾಗದಿಂದ ಬೇಗ ಹೋದ್ವಿ ಹೊರಗಡೆ. ಸೊ ನೀವು ನೋಡ್ಬೋದು ಈ ಒಂದು ಕೋಟೆಗೆ ಕಾವಲು ಯಾವ ರೀತಿ ಇದೆ ಅಂದರೆ, ಸೊ ಅಷ್ಟೊಂದು ಉದ್ದವಾದ ಕೋಟೆ ಇದೆ. ಇಲ್ಲಿ ಈ ಒಂದು ಕೆರೆಯನ್ನು ನೋಡ್ಬೋದು, ಭೈರಸಾಗರ ಅಂತ ಕರೀತಾರೆ ಅಂತ ಹೇಳಿದೆ, ಯಾಕಂದರೆ ಬೈರೇಗೌಡರು ಕಟ್ಟಿಸಿರ್ತಕ್ಕಂಥ ಕೆರೆ ಇದು. ಸೊ ಇಲ್ಲಿ 3 ಲಕ್ಷ ಲೀಟರ್ ನೀರನ್ನು ಉಳಿಸುವಂತಹ, ಅಥವಾ ನಾವೇನು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಏನು ಕರಿತೀವಿ, ಸೊ ಆ ರೀತಿ ಮಳೆ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಕೂಡ ಇಲ್ಲಿ ಉತ್ತಮವಾದ ಒಂದು ಒಳ್ಳೆಯ ಕೆಲಸ, ಇಂಜಿನಿಯರಿಂಗ್ ವರ್ಕ್ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಸೊ ಈಗ ನಾವು ಒಂದೆರಡು ಮಾತಾಡ್ತೀನಿ ನಮ್ಮ ಸ್ವಚ್ಛತೆ ಕಾರ್ಯದ ಬಗ್ಗೆ. ಸೊ ನಮಸ್ಕಾರ. ಇವತ್ತು ನಾವು ಗುಡಿಬಂಡೆ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಬಂದಂಥ ಸಮಯದಲ್ಲಿ ಇಲ್ಲಿ ತುಂಬ ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಲಾಗಿತ್ತು. ಸೊ ನಾವು KYTC ಮತ್ತು ನಮ್ಮ ಊರಿನಲ್ಲಿ KYTC ಅಂತ ನಮ್ಮ ಒಂದು ಗುಂಪಿದೆ, ಆಮೇಲೆ ಲಿವ್ ವಿತ್ ಹ್ಯುಮ್ಯಾನಿಟಿ ಅಂತ ಕೂಡ ಒಂದು ಗ್ರೂಪ್ ಇದೆ. ಸೊ ಪ್ರತಿ ವಾರ ನಾವು ಒಂದಿಷ್ಟು ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಒಂದು ಪ್ಲಾಸ್ಟಿಕ್ ಬಾಟಲ್ಗಳಿರ್ಬೋದು ಅಥವಾ ಕಸಗಳನ್ನಿರ್ಬೋದು ಎಲ್ಲವನ್ನು ಸ್ವಚ್ಛತೆಯನ್ನು ಮಾಡಿ ಬರ್ತಾ ಇರ್ತೀವಿ. ಸೊ ಅದೇ ಹಾಗೆ ನಾವು ಆ ಒಂದು ಗುಂಪಿನ ಸದಸ್ಯನಾಗಿ ಹಾಗೂ ನಮ್ಮ ಸಾಫ್ಟ್ವೇರ್ ಬ್ರೋ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಾವು ಇವತ್ತು ಸ್ವಚ್ಛತೆಯನ್ನು ಮಾಡಿದ್ವಿ. ಸೊ ಇಲ್ಲಿ ತುಂಬ ಬಾಟಲ್ಗಳಿರ್ಬೋದು, ಅಥವಾ ಕುಡಿದು ಬಂದಿರೋಂಥ ಡ್ರಿಂಕ್ಸ್ ಬಾಟಲ್ಗಳಿರ್ಬೋದು, ಹಾಗೂ ಕೆಲವೊಂದಿಷ್ಟು ಪ್ಯಾಕೆಟ್ಗಳಿರ್ಬೋದು. ಸೊ ತುಂಬ ಕೆಟ್ಟ ವಸ್ತುಗಳು ಕೂಡ ನಮಗೆ ಇಲ್ಲಿ ಸಿಕ್ಕಿದೆ. ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ಒಂದು ಬ್ಯಾಗ್ಗಳಲ್ಲಿ ಅದನ್ನ ಶೇಖರಣೆ ಮಾಡಿ ಕೆಳಗಡೆ ಗೌರ್ಮೆಂಟ್ ಅವ್ರಿಗೆ ಒಪ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು. ಸೊ ಇದು ಆ್ಯಕ್ಚುಲಿ ನಾವು ನಾರ್ಮಲಾಗಿ ಟ್ರೆಕ್ ಅಂತ ಬಂದಿದ್ದು, ಆದರೆ ಇಲ್ಲಿ ತುಂಬ ಈ ರೀತಿ ಕೆಟ್ಟ ವಸ್ತುಗಳಿರ್ಬೋದು, ಯೂಸ್ ಮಾಡಿದಂಥ ಬಾಟಲ್ಗಳಿರ್ಬೋದು. ಸೊ ಇದೊಂದು ಕಡಿಮೆ ಜನಸಂಖ್ಯೆ ಬರ್ತಕ್ಕಂಥ ಒಂದು ಸ್ಥಳ ಆದರೂ ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಟಲ್ಗಳನ್ನು ಅಥವಾ ಯೂಸ್ ಮಾಡಿದಂಥ ಬಟ್ಟೆಗಳಿರ್ಬೋದು, ಅನೇಕ ರೀತಿಯಲ್ಲಿ ಒಂದು ವಸ್ತುಗಳಲ್ಲಿ ಕಂಡುಬಂತು. ಸೊ ಆದ್ದರಿಂದ ನಾವು ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಸೊ ಕೆಳಗಡೆ ಅದನ್ನೆಲ್ಲ ಒಂದು ಗೌರ್ಮೆಂಟ್ ಅವ್ರಿಗೆ, ಅಥವಾ ಕೆಲವೊಂದಿಷ್ಟು ಇಲ್ಲಿ ಯಾರು ಮ್ಯಾನೇಜರ್ ಇದ್ದಾರೆ ಅಥವಾ ಇಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥವ್ರು, ಸೊ ಅವ್ರಿಗೆ ಈ ಒಂದು ಕಸವನ್ನು ಎಲ್ಲ ತುಂಬಿದಂಥ ಚೀಲಗಳನ್ನು ಒಪ್ಪಿಸಿ ಸೊ ಇಲ್ಲಿಂದ ಹೊರಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಸೊ ಇದರಿಂದ ಇನ್ನೊಬ್ಬರಾದರೂ ಈ ಒಂದು ಪ್ಲೇಸ್ಗೆ ಬಂದರೆ ಅಥವಾ ಬೇರೆ ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಸ್ವಚ್ಛತೆಯನ್ನು ಮಾಡ್ಬೋದಾಗಿದೆ. ಸೊ ನಮ್ಮ ಜೊತೆಗೆ ಇವತ್ತು ಗೌರ್ಮೆಂಟ್ ಇದೆ ಅಂತ ಅನ್ಕೋತೀವಿ, ತುಂಬ ಜನ ಇದ್ದಾರೆ ಅಂತ ಅನ್ಕೋತೀವಿ, ಬಟ್ ಈ ರೀತಿ ಪ್ಲೇಸ್ಗಳಲ್ಲಿ ಯಾರು ಕೂಡ ಸ್ವಚ್ಛತೆಯನ್ನು ಮಾಡೋದಿಲ್ಲ. ಸೊ ಬಂದವ್ರು ನಾವೇ ಒಂದೆರಡು ಬಾಟಲ್ಗಳನ್ನು ಅಥವಾ ಒಂದು ಕಸವನ್ನು ತಗೊಂಡು ಕೆಳಗಡೆ ಹಾಕಿದರೆ ಸೊ ಎಷ್ಟೋ ಬೆಟರ್ ಆಗುತ್ತೆ. ಸೊ ಇಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಬೋದು, ಅಥವಾ ನಾಳೆ ನಾವೇ ಯಾರೋ ಫ್ಯಾಮಿಲಿ ಜೊತೆಗೆ ಬಂದರೂ ಕೂಡ ಇಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನೋಡ್ಬೋದಾಗಿದೆ.
ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸೊ ನಾನು ಯಾವುದೇ ಒಂದು ಪ್ಲೇಸ್ ಹೋದರೂ ಕೂಡ ಸೊ ನಮ್ಮ ಟೀಮಿನ ಒಂದು ಆಶ್ವಾಸನೆ ಏನಿದೆ, ಸೊ ಎಲ್ಲಿ ಹೋದರೂ ಕೂಡ ಅಲ್ಲಿ ಒಂದು ಕಸ ಇರಲಿ ಅಥವಾ ಯಾವುದೇ ರೀತಿಯ ತ್ಯಾಜ್ಯ ಇರಲಿ, ಸೊ ಅದನ್ನೆಲ್ಲ ನಾವು ವಿಲೇವಾರಿ ಮಾಡಿ ಬೇರೆ ಕಡೆ ಹಾಕಿ ಆ ಒಂದು ಸ್ಥಳವನ್ನು ಸುಂದರವಾಗಿ ಇಡಬೇಕಂತ ಅನ್ನೋದು ಒಂದೇ. ಸೊ ಈ ಒಂದು ನಮ್ಮ ಸಾಫ್ಟ್ವೇರ್ ಬ್ರಾಡ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಅದಕ್ಕೆ ನನಗೆ ಒಂದು ಉತ್ತೇಜನ ಸಿಗುತ್ತೆ, ಒಂದು ಸಪೋರ್ಟ್ ಸಿಗುತ್ತೆ. ಸೊ ಅದರಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಹೋದಲ್ಲಿ ಕೂಡ ನಾನು ಸ್ವಚ್ಛತೆಯನ್ನು ಮಾಡ್ತೀನಿ. ನಮ್ಮ ಟೀಮ್ ಜೊತೆಗೆ ಕೂಡ ನಾವು ಈ ಥರ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಪ್ರತಿ ವಾರ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡಿ. ಸೊ ಈ ರೀತಿ ಒಂದು ಒಳ್ಳೆಯ ಪ್ಲೇಸ್ ಕೂಡ ನಮ್ಮ ಬೆಂಗಳೂರು ಭಾಗದಲ್ಲಿ ಇದೆ. ಸೊ ಹಾಗೂ ಈ ಒಂದು ಭಾಗದಲ್ಲಿ ಕೂಡ ನಾವು ಸ್ವಚ್ಛತೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ತೀನಿ. ಸೊ ಧನ್ಯವಾದಗಳು. ಗುಡಿಬಡೆಯಿಂದ ವಾಪಸ್ ಮನೆಗೆ ಹೋಗಬೇಕಾದ್ರೆ ತುಂಬ ಹಸಿವಾಗುತ್ತೆ, ಯಾಕಂದರೆ ಅಷ್ಟು ಬೆಟ್ಟ ಹತ್ತಿ ಇಳಿದ ಮೇಲೆ ಆಯಾಸ ಕೂಡ ಆಗಿತ್ತು, ಹಸಿವು ಕೂಡ ಆಗಿತ್ತು. ಅದಕ್ಕೆ ನಮಗೆ ಕಂಡಿರೋದೇ ಅಭಿರುಚಿ ಹೋಟೆಲ್. ಸೊ ಈ ಒಂದು ಹೋಟೆಲ್ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯ ಊಟ ಸಿಕ್ತು. ನೀವು ನೋಡ್ತಾ ಇರ್ಬೋದು, ಇಲ್ಲಿ AC ಮತ್ತು ನಾನ್ AC ಹಾಲ್ಗಳಿದೆ ಊಟಕ್ಕೆ ಕೊಡೋದಕ್ಕೆ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದು ಹೋಟೆಲ್ ಇದೆ. ನಮಗೆ ತುಂಬ ಒಳ್ಳೆಯ ಫುಡ್ಗಳನ್ನು ಇವರು ಸರ್ವ್ ಮಾಡಿದರು. ಇಲ್ಲಿ ಸರ್ವೆಂಟ್ಸ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಪ್ರೀತಿಯಿಂದ ನಮಗೆ ಒಂದು ಫುಡ್ನ ಸರ್ವ್ ಮಾಡ್ತಾರೆ. ತುಂಬ ರುಚಿಯಾದಂತಹ ಒಂದು ಊಟಗಳು ಕೂಡ ನಿಮಗೆ ಸಿಗುತ್ತೆ. ಪ್ರತಿಯೊಂದು ವೆರೈಟಿ ಫುಡ್ಗಳನ್ನು ಕೂಡ ನಾವು ಆರ್ಡರ್ ಮಾಡಿದ್ವಿ. ಸೊ ಪ್ರತಿಯೊಂದನ್ನು ಕೂಡ ತಿಂದ್ವಿ. ಹಾಗೂ ಪ್ರೈಸ್ ರೇಂಜ್ಗೆ ಹೋಗಬೇಕಾದ್ರೂ ಕೂಡ ಬೇರೆ ಹೋಟೆಲ್ಗಿಂತ ಇದು ಒಂದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಸೊ ನೀವೇನಾದರೂ ನಮ್ಮ ಸಬ್ಸ್ಕ್ರೈಬ್ ಆಗಿದ್ದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ, ಸೊ ನೀವೇನಾದರೂ ಅಲ್ಲಿ ಹೋದರೆ ಅವರು ಎಷ್ಟಾದರೂ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ನಮ್ಮ ಚಾನಲ್ನ ವೀಡಿಯೋಗಳನ್ನು ನೋಡಿಬಿಟ್ಟು ಅವರು ಕೂಡ ಖುಷಿಯಾಗಿ ಅವರು ನಿಮ್ಮಿಂದ ಏನಾದರೂ ವ್ಯೂವರ್ಸ್ ಬಂದರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾರಾದರೂ ಜನರು ಹೋದರೆ ಅಲ್ಲಿ ನೀವೇನಾದರೂ ಹೋದರೆ ನಮ್ಮ ಚಾನಲ್ ಹೆಸರು ಹೇಳಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಲ್ಲಿ ನೀವು ಕೊಡ್ತಕ್ಕಂಥ ಬಿಲ್ಗಳಲ್ಲಿ ನೀವು ಡಿಸ್ಕೌಂಟ್ನ ಪಡೆಯಬಹುದಾಗಿದೆ. ಸೊ ಈ ಒಂದು ಹೋಟೆಲ್ ಈ ರೀತಿಯಾಗಿರುತ್ತೆ ನೋಡೋದಕ್ಕೆ. ಈವನ್ ನಮಗೆ ಕಿಚನಲ್ಲಿ ಹೋಗೋಕ್ಕೆ ಕೂಡ ಅಲೋ ಮಾಡಿದರು. ಸೊ ನೋಡ್ತಾ ಇರ್ಬೋದು ಕಿಚನಲ್ಲಿ ಯಾವ ರೀತಿ ಕುಕ್ ಮಾಡ್ತಾರೆ ಅಂತ. ಸೊ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಫುಡ್ಗಳು ನಿಮಗೆ ಸಿಗುತ್ತೆ. ಸೊ ನಾವು ವೆಜ್ ಆಗಿರೋದ್ರಿಂದ ನಾವು ವೆಜ್ಗಳನ್ನ ಊಟ ಮಾಡಿದ್ವಿ. ಸೊ ವೆಜ್ ಫುಡ್ ಏನಿತ್ತು ತುಂಬ ಚೆನ್ನಾಗಿತ್ತು. ಒಳ್ಳೆ ರುಚಿಕಟ್ಟಾದ ಹಾಗೂ ಆರೋಗ್ಯಯುತವಾದ ಒಂದು ಫುಡ್ಡನ್ನು ನಾವಿಲ್ಲಿ ಸವಿದ್ವಿ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಕೇರ್ಫುಲ್ಲಾಗಿ ಆಮೇಲೆ ಹೆಲ್ದಿಯಾಗಿ ಫುಡ್ನ ತಯಾರು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ದಯವಿಟ್ಟು ನೀವೇನಾದರೂ ಈ ಒಂದು ವೇಯಲ್ಲಿ ಹೋಗ್ತಾ ಇದ್ದರೆ, ತುಂಬ ಒಳ್ಳೆ ಫುಡ್ ಬೇಕು ಅಂತ ಅನಿಸಿದರೆ ಈ ಹೋಟೆಲ್ಗೆ ಬನ್ನಿ. ತುಂಬ ಒಳ್ಳೆ ಫುಡ್ ಸಿಗುತ್ತೆ ನಿಮಗೆ. ಇಲ್ಲಿ ಕೊಡೋ ಒಂದೇನು ಅಮೌಂಟ್ ಇರುತ್ತೆ, ಅದಕ್ಕೆ ಪೂರ್ತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ನಿಮಗೆ ಊಟವನ್ನು ಇವರು ಕೊಡ್ತಾರೆ, ಒಳ್ಳೆ ಫುಡ್ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಶೇರ್ ಮಾಡಿ. ಬೆಂಗಳೂರಿಂದ ಜಸ್ಟ್ ಕಡಿಮೆ ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಈ ಒಂದು ಪ್ಲೇಸ್ಗೆ ಟ್ರೆಕ್ಕಿಂಗ್ ಹೋದರೆ ಯಾವ ರೀತಿ ಅನುಭವ ಆಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.